ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘದ ನೇತೃತ್ವದಲ್ಲಿ ಈ ಬಾರಿ ದಸರಾ ಮಹೋತ್ಸವವನ್ನು ಭಕ್ತಿಪೂರ್ವಕವಾಗಿ ಹಾಗೂ ಸಾಂಸ್ಕೃತಿಕ ವೈಭೋಗದೊಂದಿಗೆ ಆಚರಿಸಲಾಯಿತು. ನವನಗರದ ಆಂಜನೇಯ ದೇವಾಲಯದಿಂದ ಈಶ್ವರ ದೇವಾಲಯದವರೆಗೆ ಚಾಮುಂಡಿ ದೇವಿಯ ಮೆರವಣಿಗೆ ಜಂಜು ಮೇಳದೊಂದಿಗೆ ದೇವಿಯ ಉತ್ಸವ ಮೂರ್ತಿಯ ವಿಜೃಂಭಣೆಯಿಂದ ಜರುಗಿತು. चामुंडेश्वरी माता की जय। बोलो माता की जय। ಮೆರವಣಿಗೆಯಲ್ಲಿ ವಿವಿಧ ಸಾಂಸ್ಕೃತಿಕ ತಂಡಗಳು, ವಾದ್ಯಗೋಷ್ಠಿಗಳು ಹಾಗೂ ಭಕ್ತರ ಶ್ರದ್ಧಾಭಾವನೆಗಳು ಇನ್ನಷ್ಟು ವೈಶಿಷ್ಟ್ಯಪೂರ್ಣವಾಗಿಸಿವೆ. ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನವನಗರದ ಕಾರ್ಪೊರೇಟರ್ ಸುನೀತಾ ಮಾಳ್ವಾರ್ಕರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವದ ಅಂಗವಾಗಿ ಚಾಮುಂಡಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. 9 ದಿನಗಳವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಾಂಡಿಯಾ ನೃತ್ಯದೊಂದಿಗೆ ನಡೆಯಲಿವೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ನಮ್ಮ ನಾಡಿನ ಹಬ್ಬವಾದಂತಹ ಈ ಒಂದು ಚಾಮುಂಡೇಶ್ವರಿ ಸರ್ವರಿಗೂ ತನ್ನ ಆಶೀರ್ವಾದದಿಂದ ಈ 9 ದಿನಗಳ ಕಾಲ ಈ ವ್ರತ ಮಾಡಿದವರಿಗೆ ಎಲ್ರಿಗೂ ತನ್ನ ಆಶೀರ್ವಾದವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ನಾವು ಇಲ್ಲಿ ನವನಗರದಲ್ಲಿ ಸಮಸ್ತ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ನಾವು ಶರನ್ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ನವನಗರದೊಳಗೆ ಈಶ್ವರ ದೇವಸ್ಥಾನದೊಳಗೆ ನಾವು ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲ ಮಹಿಳೆಯರು ಸೇರಿ ನಾವು ದಾಂಡಿಯಾ ನೃತ್ಯ ಹಾಗೂ ಪೂಜೆ ಪುನಸ್ಕಾರ ಹವನ ಹೋಮ ಎಲ್ಲ ಮಾಡೋದ್ರ ಜೊತೆಗೆ ಆ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಈ ಶರನ್ನವರಾತ್ರಿ ಸರ್ವರಿಗೂ ಸುಖವನ್ನು ಕೊಡಲಿ ಅಂತ ಕೇಳ್ತಾ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ನಮ್ಮ ಈಶ್ವರ ಗುಡಿ ವತಿಯಿಂದ ಎಲ್ಲ ಮಹಿಳೆಯರು ಇವತ್ತಿನ ದಿನ ದೇವಿಯ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಮತ್ತು ನಮ್ಮ ಈಶ್ವರ ದೇವಸ್ಥಾನದ ಟ್ರಸ್ಟ್ನಲ್ಲಿ ಪ್ರತಿದಿನ ದಾಂಡಿಯಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ರೀತಿಯ ಸ್ಪರ್ಧೆ, ಮಹಿಳೆಯರಿಗೆ ಸ್ಪರ್ಧೆ, ಆಮೇಲೆ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಮತ್ತು 30ನೇ ತಾರೀಕಿಗೆ ದುರ್ಗಾ ಮಾತಾ ದೌಡ್ ಅಂತ ಹೇಳಿ ಅವತ್ತಿನ ದಿನ ಸಾಯಂಕಾಲ 5 ಗಂಟೆಗೇನೋ ದುರ್ಗಾ ಮಾತಾ ದೌಡಿದೆ. ಸೊ ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಎಲ್ಲ ಮಹಿಳೆಯರು ಅದರಲ್ಲಿ ಸೇರಬೇಕು ಅಂತ ಹೇಳಿ ನಮ್ಮ ಎಲ್ಲ ಮಹಿಳಾ ಮಂಡಳದ ವತಿಯಿಂದ ಕೇಳ್ಕೊಂಡು ರಾಘವೇಂದ್ರ ಪೂಜಾರಿ ಮಾತನಾಡಿದರು. ಈಶ್ವರ ದೇವಸ್ಥಾನದ ಸದಸ್ಯರು ಹಾಗೂ ಭಕ್ತರು ಸಹ ತಮ್ಮ ಉತ್ಸಾಹವನ್ನು ಹಂಚಿಕೊಂಡು ಹೇಳಿದರು. ನವನಗರ ನಿವಾಸಿಗಳ ಹಿತೋರ ಸಂಘದಿಂದ ದಸರಾ ಹಬ್ಬದ ಎಲ್ಲರಿಗೂ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ದಸರಾ ಹಬ್ಬವನ್ನು ಅದ್ದೂರಿಯಾಗಿ ನಾವು ಸಾಗಿಸುತ್ತೇವೆ. ಈ ಸಲ ನಾವು ಒಂದು 9 ದಿನ ಮಹಿಳೆಯರಿಗಾಗಿ ಒಂದು 9 ದಿನ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ನಾವು ಒಂದು ಮಕ್ಕಳ ಸ್ಪರ್ಧೆ ಆಗಲಿ, ರಂಗೋಲಿ ಸ್ಪರ್ಧೆ ಆಗಲಿ, ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಆಗಲಿ ಎಲ್ಲ ಸೇರಿ ಒಂದು 9 ದಿನ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಎಲ್ಲ ಹೆಣ್ಮಕ್ಳ ಕಡೆ ಮಹಿಳಾ ಮಂಡಳಿ ಕಡೆ ನಾನು ಕೇಳ್ಕೊತೇನೆ.
ಪ್ರತಿಷ್ಠಾಪನೆಯೊಂದಿಗೆ ನವರಾತ್ರಿಯ ಆಧ್ಯಾತ್ಮಿಕ ತಾತ್ಪರ್ಯವನ್ನು ಉಳಿಸಿಕೊಂಡು ನಾವು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಪುಷ್ಪ ಪಾಟೀಲ್, ಸರೋಜ ಕಳ್ಳಿಮಠ, ಸಂಜೀವ ಮಾಳವದಕರ, ರುದ್ರ ಬಳಗದ ಎಲ್ಲ ಸದಸ್ಯರು ಹಾಗೂ ಮಹಿಳಾ ಮಂಡಳದ ಸದಸ್ಯರು, ನವನಗರದ ಸಮಸ್ತ ನಾಗರಿಕರು ಪಾಲ್ಗೊಂಡಿದ್ದರು.